ಗರ್ಗರಿಯಾದಂಥ ಹೋಟೆಲ್ ಶೈಲಿಯಲ್ಲಿ ಚಕ್ಲಿ ಮಾಡಲಿಕ್ಕೆ ನಾನಿಲ್ಲಿ ಸಿಂಪಲ್ಲಾಗಿ ಮನೆ ಇರುವಂಥ ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀನಿ. ನೋಡಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಈ ಮೆಜರ್ಮೆಂಟ್ಸ್ ಏನಿದೆ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಗರಿಗರಿಯಾಗಿ ಹೋಟೆಲ್ ಥರ ಚಕ್ಲಿ ಬರುತ್ತೆ ಅಥವಾ ಬೇಕ್ರಿ ಥರ ಚಕ್ಲಿ ಮಾಡ್ಬೋದು. ನೋಡಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಹುರಿಗಡಲೆ ಹಿಟ್ಟು, ಹಾಗೆ 1/4 ಕಪ್ಪಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟು. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ 1-2 ಟೇಬಲ್ ಸ್ಪೂನಷ್ಟು, ಅರಿಶಿನ ಪುಡಿ 1/2 ಟೀ ಸ್ಪೂನಷ್ಟು, ಹಾಗೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಕರಿ ಎಳ್ಳನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. 1 ಟೀ ಸ್ಪೂನಷ್ಟು ಅಥವಾ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 1/2 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಂದರೆ ಓಮ್ ಕಾಳು ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಹಿಟ್ಟು ಜೊತೆ ಬೆರೆಯೋ ಥರ ಮಿಕ್ಸ್ ಮಾಡಿ. ಹಾಗೆ ಈ 3 ಹಿಟ್ಟುಗಳಿಂದ ಚೆನ್ನಾಗಿ ಬೆರಿಬೇಕು, ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೋಡಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಪೂರ್ತಿಯಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ನೋಡಿ ಈ ಥರ ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು, ಅಷ್ಟೊಂದು ಚೆನ್ನಾಗಿ ನೀವು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಜಾಸ್ತಿ ಬಿಸಿ ಇರೋದ್ರಿಂದ ಸ್ವಲ್ಪ ಮೊದಲಿಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೈಯಿಂದನೇ ಚೆನ್ನಾಗಿ ನಾವು ಹಾಕಿರೋವಂಥ ಎಣ್ಣೆ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರೆಯೋವರೆಗೂ ಈ ಥರ ನೋಡಿ ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಉಂಡೆ ಆಗಬೇಕು, ಅಂದರೆ ನಿಮಗೆ ಕರೆಕ್ಟಾಗಿ ಗರಿಗರಿಯಾಗಿ ಚಕ್ಲಿ ಬರ್ತವೆ. ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಿಂದ ಗಟ್ಟಿ ಅದಕ್ಕೆ ನೀವು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಸೊ ನೋಡಿ ಈ ಪೂರ್ತಿಯಾಗಿ 1 ಕಪ್ಪಷ್ಟು ಈ ಅಳತೆ ನಾನು ತೊಗೊಂಡ್ರು ಅಳತೆಗೆ ಪೂರ್ತಿಯಾಗಿ 1 ಕಪ್ಪಷ್ಟು ನೀರು ಹೋಗಿಲ್ಲ ನನಗೆ. 1/4 ಕಪ್ಪಷ್ಟು ಮಾತ್ರ ನೀರು ಉಳ್ಕೊಂಡಿದೆ 1 ಕಪ್ಪಷ್ಟು ನೀರಲ್ಲಿ, ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ನೀವು ಈ ಥರ ಹಿಟ್ಟು ಇಷ್ಟು ಗಟ್ಟಿಯಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಹಿಟ್ಟು ಏನಿದೆ ಒಂದು 10 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ ನಾನು ಮುಚ್ಚಳ ಮುಚ್ಚಿ. ಆವಾಗ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನು. ಇದನ್ನು ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ ಹಿಟ್ಟನ್ನು. ಸೊ ಮೇಲ್ಗಡೆ ಸ್ವಲ್ಪ ಡ್ರೈ ಅನಿಸಿರುತ್ತೆ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಒಂದು ಸರಿ ನಾದ್ಕೊಂಡಾದಮೇಲೆ ನಾವು ಇದನ್ನು ಚಕ್ಲಿ ಮಾಡ್ಬೋದು. ಸೊ ಇವಾಗ ನೋಡಿ ನಾನು ಇದನ್ನು 2 ಪೋರ್ಷನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ರೀತಿ ಚಕ್ಲಿ ಮೇಕರ್ ಇರುತ್ತೋ ಅಥವಾ ಚಕ್ಲಿ ಹಚ್ಚಿರತ್ತೋ ಅಷ್ಟು ನೀವು ಹಿಟ್ಟನ್ನು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನನ್ನ ಹತ್ರ ಈ ಥರ ಇದೆ, ಇದು 2 ಸರಿ ಮಾಡಿದ್ರೆ ಆಗುತ್ತೆ. ಸೊ ನೋಡಿ ಈ ಥರ ಸ್ಟಾರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚಕ್ಲಿ ಡಿಸೈನ್ ಏನಿರುತ್ತೆ ನೋಡಿ ಅಚ್ಚು, ಅದನ್ನು ಹಾಕ್ಕೊಂಡಿದ್ದೀನಿ. ಒಳಗಡೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸುತ್ತಲೂ. ಸೊ ಹಾಕಾದ್ಮೇಲೆ ನೋಡಿ ಈ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ತುಂಬಿಸಿ ಹಾಕಕ್ಕೆ ಹೋಗ್ಬಿಡಿ, ಮೇಲ್ಗಡೆ ಸ್ವಲ್ಪ ಜಾಗ ಬಿಡಬೇಕಾಗತ್ತೆ. ಸೊ ಇವಾಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಇವಾಗ ಚಕ್ಲಿ ಮಾಡಲಿಕ್ಕೆ ಇದು ರೆಡಿಯಾಗಿದೆ. ನೀವು ಬೇಕಿದ್ರೆ ಹಾಗೆ ರಫ್ಲಿಯಾಗಿ ಚಕ್ಲಿಗಳನ್ನು ಮಾಡ್ಕೊಳ್ಬೋದು. ಹೋಟೆಲ್ ಈ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ, ಹೋಟೆಲ್ ಬೇಕ್ರಿಗಳಲ್ಲೆಲ್ಲ ಆ ಥರ ರಫ್ಲಿಯಾಗಿ ಈ ಥರ ಎಣ್ಣೆಯಲ್ಲಿ ಯಾವ ರೀತಿ ಬೇಕಿದ್ರು ನೀವು ಹಾಕಿ ಫ್ರೈ ಮಾಡ್ಕೋಬೋದು. ಅಥವಾ ನಿಮಗೆ ರೌಂಡ್ ಶೇಪ್ನಲ್ಲಿ ಚೆನ್ನಾಗಿ ಚಕ್ಲಿ ಬೇಕೆಂದರೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ನೋಡಿ ರಫ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ಯಾವ ರೀತಿ ಬೇಕಿದ್ರೂ ಹಾಕ್ಕೊಳ್ಬೋದು, ಆದರೆ ಬರುವಂಥ ಟೇಸ್ಟ್ ಮಾತ್ರ ಚಕ್ಲಿದು ಅದೇ ಸೇಮ್ ಇರುತ್ತೆ. ಸೊ ಹಾಕಿದ ತಕ್ಷಣ ಇದು ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಚಕ್ಲಿ, ಯಾಕಂದರೆ ಬಿಸಿ ಎಣ್ಣೆ ಅದೆಲ್ಲ ಹಾಕಿರೋದ್ರಿಂದ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಸಮಯ ತಗೊಳ್ಳಲ್ಲ. ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಪೂರ್ತಿ ಕಪ್ಪಗೆ ಮಾಡಿಬಿಡಿ. ಸ್ವಲ್ಪ ಕಂದು ಬಣ್ಣ, ಸ್ವಲ್ಪ ಗೋಲ್ಡನ್ ಬಣ್ಣ ನೋಡಿ ಈ ಥರ ಕಲರ್ ಬಂದರೆ ಸಾಕು, ಇದನ್ನು ತೆಗೆದುಬಿಡಿ. ಸೊ ನೋಡಿ ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ತೆಗಿಯೋದು 1 ಸೆಕೆಂಡ್ ಲೇಟ್ ಆದರೂ ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಕಲರ್ ಚೇಂಜ್ ಮಾಡ್ಕೋಬೇಡಿ, ಸ್ವಲ್ಪ ಬಿಳಿಯಾಗೇ ಇರಲಿ. ಸೊ ಈ ಥರ ಕೂಡ ನೀವು ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಥವಾ ನೋಡಿ ಈ ಥರ ಚೆನ್ನಾಗಿ
ರೌಂಡ್ ಶೇಪ್ನಲ್ಲಿ ಚಕ್ಲಿ ಆಕಾರಕ್ಕೆ ಚಕ್ಲಿನ ಮಾಡಿಕೊಂಡು ಇದನ್ನು ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡಿದರೂ ಕೂಡ ಅದೇ ಟೇಸ್ಟು, ಅದೇ ಚಕ್ಲಿನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನಾನಿಲ್ಲಿ ಸುಮಾರು ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ಒಂದೊಂದಾಗೆ ಹೈ ಫ್ಲೇಮ್ನಲ್ಲಿ ಇರಬೇಕು, ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾತ್ರ ನೀವು ಹಾಕ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆ ಬಿಸಿ ಇಲ್ಲ ಅಂದರೆ ತುಂಬಾ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ. ಸೊ ನೋಡಿ, ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. ಜಾಸ್ತಿ ಸಮಯ ತಗೊಳ್ಳಲ್ಲ, ಆವಾಗಲೇ ಹೇಳಿದಾಗೆ. ಇದನ್ನು ಕೂಡ ಅಷ್ಟೇ, ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಿ. ಯಾಕಂದರೆ ಸ್ವಲ್ಪ ಒಂದು ಸೆಕೆಂಡು ಲೇಟ್ ಆಗಬಾರ್ದು ತೆಗೆಯೋದು. ಸೊ ನೋಡಿ, ಇದನ್ನು ಕೂಡ ತೆಗೆದಿದ್ದೀನಿ. ತುಂಬಾ ಗರಿ ಆದಂಥ ರುಚಿಯಾದಂಥ, ನೀವು 15 ದಿನದವರೆಗೂ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಸೊ ನೋಡಿದ್ರಲ್ಲ ರುಚಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ. ಥ್ಯಾಂಕ್ ಯು.